ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಚೀವರ್ಸ್ ಕಂಪ್ಯೂಟರ್ ಆನ್ಲೈನ್ ಎಜುಕೇಷನ್ ಸೆಂಟರ್ ಇನ್ ಸೌದತ್ತಿ. ಈ ನಮ್ಮ ಸಂಸ್ಥೆ ವತಿಯಿಂದ ಇವತ್ತು ನಾವು ನಿಮಗೆ ಮೈಕ್ರೋಸಾಫ್ಟ್ ವರ್ಡಲ್ಲಿ ಹೋಮ್ ಟ್ಯಾಬನ್ನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾ ಇದ್ದೀನಿ. ಫಸ್ಟ್ ಒನ್ ಮೈಕ್ರೋಸಾಫ್ಟ್ ವರ್ಡ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡಿ. MS ವರ್ಡ್ ಟೈಟಲ್ದಲ್ಲಿ ಅಬ್ಸರ್ವ್ ಮಾಡತಕ್ಕಂತಹ ಡಾಕ್ಯುಮೆಂಟ್ 1 ದಿಸ್ ಒನ್ ಡೆಫಾಲ್ಟ್ ಫೈಲ್ ನೇಮ್ ಇನ್ MS ವರ್ಡ್. ಡಾಕ್ಯುಮೆಂಟ್ 1 ಡೆಫಾಲ್ಟ್ ಫೈಲ್ ನೇಮ್. ನೆಕ್ಸ್ಟ್ ಒನ್ ಇಲ್ಲಿ ರೆಡ್ ಒಂದು ಪಟ್ಟಿದೆ, ಇದು ದಿಸ್ ಒನ್ ಟೈಟಲ್ ಬಾರ್. ಮಿನಿಮೈಸ್, ರಿಸ್ಟೋರ್, ಕ್ಲೋಸ್, ವಿಂಡೋ ಕಾಂಟ್ರಿಬ್ಯೂಟನ್ಸ್, ಕಸ್ಟಮೈಸ್, ಕ್ವಿಕ್ ಆಕ್ಸೆಸ್, ಫೈಲ್ ಮೆನ್ಯೂ. ಮೆನ್ಯೂ ಬಾರದಲ್ಲಿ ಮೇನ್ ಅವೈಲೇಬಲ್ ಇಲ್ಲಿ ನೀವು ಗಮನಿಸ್ತಕ್ಕಂತಹ 7 ಟ್ಯಾಬ್ಗಳನ್ನು ಒಳಗೊಂಡಿದೆ. ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೋಡ್, ರೆಫರೆನ್ಸ್, ಮೇಲಿಂಗ್, ರಿವ್ಯೂ ಆ್ಯಂಡ್ ವ್ಯೂ ಟ್ಯಾಬ್ಸ್. ನೆಕ್ಸ್ಟ್ ಫೈಲ್ ಮೆನ್ಯೂ. ನೆಕ್ಸ್ಟ್ ರಿಬೋನ್ ಆರ್ ರಿಬನ್. ಮೆನ್ಯೂ ಟ್ಯಾಬ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಇರುವಂಥ ಸಬ್ ಆಪ್ಷನ್ ಚೇಂಜ್ ಆಗುತ್ತೆ. ದಿಸ್ ಒನ್ ರಿಬೋನ್ ಆರ್ ರಿಬನ್. ಹಾರಿಜೆಂಟಲ್ ರೂಲರ್. ನೆಕ್ಸ್ಟ್ ವರ್ಟಿಕಲ್ ರೂಲರ್. ಬ್ಲಾಂಕ್ ಡಾಕ್ಯುಮೆಂಟ್ ಆರ್ ವರ್ಕಿಂಗ್ ಏರಿಯಾ. ಬ್ಲಾಂಕ್ ಡಾಕ್ಯುಮೆಂಟ್ ಆರ್ ವರ್ಕಿಂಗ್ ಏರಿಯಾ. scroll bar, this one scroll bar. last one status bar ಅನ್ನು ಒಳಗೊಂಡಿದೆ. ಏನು ಸ್ಟೇಟಸ್ ಬಾರ್. ಪ್ರೆಸೆಂಟ್ ನಾವು ನಿಮಗೆ MS ವರ್ಡ್ ಅಲ್ಲಿ ಇವತ್ತು ಹೋಮ್ ಟ್ಯಾಬ್ ಅನ್ನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾ ಇದ್ದೀನಿ. ಫಸ್ಟ್ ನಾವೀಗ ಹೋಮ್ ಟ್ಯಾಬ್ ಅನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇಲ್ಲೊಂದು ಡೆಮೋ ಟೆಕ್ಸ್ಟ್ ಅನ್ನು ಪಡೆದುಕೊಳ್ಳೋಣ. ಫಸ್ಟ್ ಈಸ್ ಈಕ್ವಲ್ ಟು RAND ಓಪನ್ ಬ್ರಾಕೆಟ್. ನಮಗೀಗ ಎಷ್ಟು ಪ್ಯಾರಾಗ್ರಾಫ್ಗಳ ಅವಶ್ಯಕತೆ ಇದೆ? ಸೊ ಎಕ್ಸಾಂಪಲ್ ನಾನೀಗ 21, 7 ಅಂತ ಕೊಡ್ತೀನಿ. 21 ಪ್ಯಾರಾಗ್ರಾಫಿ ಇರುವ ಪ್ರತಿಯೊಂದು ಪ್ಯಾರಾಗ್ರಾಫಿಲಿ 7 ಲೈನ್ ಬೇಕಾಗಿದೆ ನನಗೆ. ಜಸ್ಟ್ ಈ ರೀತಿಯಾಗಿ ಒಂದು ಡೆಮೋ ಟೆಕ್ಸ್ಟ್ನ ಪಡೆದುಕೊಂಡೆ. ಫಸ್ಟ್ ಹೋಮ್ ಟ್ಯಾಬಲ್ಲಿ ಗಮನಿಸಿ, ಕ್ಲಿಪ್ಬೋರ್ಡ್ ಒಂದಿದೆ, ಪ್ಯಾರಾಗ್ರಾಫ್ ಇದೆ. ಹೋಮಲ್ಲಿ ಕ್ಲಿಪ್ಬೋರ್ಡ್, ಫಾಂಟ್, ಪ್ಯಾರಾಗ್ರಾಫಿ, ಸ್ಟೈಲ್ಸ್, ಎಡಿಟಿಂಗ್ ಆಪ್ಷನ್ಸ್ಗಳನ್ನು ಒಳಗೊಂಡಿದೆ. ಈಗ ನಾನು ನಿಮಗೆ ಹೋಮಲ್ಲಿರುವಂತಹ ಕ್ಲಿಪ್ಬೋರ್ಡ್ ಬಗ್ಗೆ ಹೇಳಿಕೊಡ್ತೀನಿ. ಕ್ಲಿಪ್ಬೋರ್ಡಲ್ಲಿರುವಂತಹ ಅವೈಲೇಬಲ್ ಆಪ್ಷನ್ಸ್ಗಳ ಬಗ್ಗೆ ನೋಡಿ. ಕಟ್, ಕಾಪಿ, ಪೇಸ್ಟ್ ಆ್ಯಂಡ್ ಫಾರ್ಮೆಟ್ ಪೇನ್ಸ್. ಫಸ್ಟ್ ಇವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟ್ ಇಲ್ಲಿ ನೋಡಿ, ಕ್ಲಿಪ್ಬೋರ್ಡಲ್ಲಿರುವಂತಹ ಕಟ್ ಹೈಡ್ ಇದೆ, ಕಾಫಿ ಕೂಡ ಹೈಡ್ ಇದೆ, ಪೇಸ್ಟ್ ಕೂಡ ಲೈಟ್ ಆಗಿ ಹೈಡ್ ಇದೆ. ಯಾಕಂದರೆ ನಾವು ಯಾವ ಟೆಕ್ಸ್ಟ್ನ ಕಟ್ ಮಾಡಬೇಕು ಅನ್ನೋ ಬಗ್ಗೆ ಸೆಲೆಕ್ಟ್ ಮಾಡಿಲ್ಲ. ಕಟ್ ಮತ್ತು ಕಾಫಿ ಯಾಕೆ ಹೈಡ್ ಆಗಿದೆ ಅಂದರೆ ಯಾವ ಟೆಕ್ಸ್ಟಿಗೆ ನಾವು ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಒನ್ ಸೊ ಎಕ್ಸಾಂಪಲ್ ಆನ್ ದ ಇನ್ಸರ್ಟ್ ಟ್ಯಾಬ್ ನಾ ಈ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಈಗ ನೋಡಿ ಇಲ್ಲಿ ಕಟ್ ಮತ್ತು ಕಾಫಿ ಏನಾಯಿತು, ಡಾರ್ಕ್ ಆಯಿತು. ಓಕೆ, ಈಗ ನಾನು ಕಟ್ ಅನ್ನು ಕ್ಲಿಕ್ ಮಾಡಿದೆ. ಕಟ್ ಅಂದರೆ ಕನ್ನಡದಲ್ಲಿ ಕತ್ತರಿಸು. ಓಕೆ, ನೆಕ್ಸ್ಟ್ ನಿಮಗೆ ಎಲ್ಲಿ ಬೇಕು ಆ ಟೆಕ್ಸ್ಟು. ಸೊ ಎಕ್ಸಾಂಪಲ್ ನಮಗೆ ಈ ಒಂದು ಪ್ಲೇಸ್ಮೆಂಟಲ್ಲಿ ಬೇಕಾಗಿದೆ ಅಂತ ತಿಳ್ಕೊಡ್ರಿ. ಪೇಸ್ಟ್ ಅಂತ ಕೊಟ್ಟೆ ನೋಡಿ. ಮೊದಲೀಗ ಈ ಒಂದು ಆನ್ ದ ಇನ್ಸರ್ಟ್ ಟ್ಯಾಬ್ ಟಾಪಲ್ಲಿ ಇತ್ತು, ಆ ಟೆಕ್ಸ್ಟನ್ನು ಕಟ್ ಮಾಡ್ಕೊಂಬಂದೆ. ನೆಕ್ಸ್ಟ್ ನಾನಿಲ್ಲಿ ಪೇಸ್ಟ್ ಮಾಡಿದೆ. ಕಟ್ ಅಂದರೆ ಕತ್ತರಿಸು, ಪೇಸ್ಟ್ ಅಂದರೆ ಅಂಟಿಸು. ಓಕೆ, ನೆಕ್ಸ್ಟ್ ಒನ್ ಇನ್ನು ಕಾಫಿ ಬಗ್ಗೆ ನೋಡೋಣ. ಕಾಫಿ ಅಂದರೆ ನಕಲಿಸು, ಕನ್ನಡದಲ್ಲಿ ನಕಲಿಸು ಅಂತ ಕರಿತೀವಿ. ಕೆಲವೊಂದಷ್ಟು ವರ್ಡ್ಗಳು ಅಗೇನ್ ಆಗಿ ಯೂಸ್ ಇದೆ ಅಂತ ತಿಳ್ಕೊಡ್ರಿ. ಸೊ ಎಕ್ಸಾಂಪಲ್ ಪ್ರತಿಯೊಂದು ವರ್ಡ್ಗಳು ಕೆಲವೊಂದು ಟೈಮ್ ನಮಗೆ ಅಗೇನ್ ಆಗಿ ಯೂಸ್ ಆಗುವಂಥ ಸಂದರ್ಭದಲ್ಲಿ ಕಾಫಿ ಮಾಡ್ಕೋಬೇಕಾಗುತ್ತೆ. ಸೊ ಎಕ್ಸಾಂಪಲ್ ನಾನೀಗ ಒಂದು ಟೆಕ್ಸ್ಟನ್ನು ಕೊಡ್ತೀನಿ. ಏನು ಕೊಡೋಣ ಅಂದರೆ ಇಲ್ಲಿರುವಂಥ ಟೆಕ್ಸ್ಟ್ ತೆಗೆದುಕೊಂಡ್ಬಿಡೋಣ. ಪೇಜ್ ಲೇಔಟ್ ಟ್ಯಾಬ್. ಪೇಜ್ ಲೇಔಟ್ ಟ್ಯಾಬ್ ಇವು ಟೆಕ್ಸ್ಟ್ ನಮಗೆ ನೆಕ್ಸ್ಟ್ ಅಗೇನ್ ಆಗಿ ಯೂಸ್ ಇದೆ ಅಂತ ತಿಳ್ಕೊಡ್ರಿ.
ಕಾಫಿ ನಮಗೆ ಇಲ್ಲಿ ಇರಬೇಕು ಮತ್ತು ಇನ್ನೊಂದು ಪ್ಲೇಸ್ಮೆಂಟಲ್ಲಿ ಕೂಡ ಬೇಕು. ಕಾಫಿ ಅಂತ ಕ್ಲಿಕ್ ಮಾಡಿದೆ, ಕಾಫಿ ಅಂತ ತೆಗೆದುಕೊಂಡು ನೆಕ್ಸ್ಟ್ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಕರ್ಸರ್ನ ಇಟ್ಟು ಪೇಸ್ಟ್ ಅಂತ ಕೊಡಿ. ಆಯಿತಾ? ಮತ್ತು ನಿಮಗೆ ಯಾವ ಪ್ಲೇಸ್ಮೆಂಟಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕರ್ಸರ್ನ ಇಟ್ಟು ಪೇಸ್ಟ್. ನೆನಪಿರಲಿ, ನೀವು ಯಾವ ಪ್ಲೇಸ್ಮೆಂಟಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀರಿ ಆ ಪ್ಲೇಸ್ಮೆಂಟಲ್ಲಿ ಕರ್ಸರ್ ಇರಬೇಕು. ಕರ್ಸರ್ ಇರ್ತಕ್ಕಂಥ ಸ್ಥಳದಲ್ಲಿ ಪೇಸ್ಟನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಆ ಕರ್ಸರ್ ಇರ್ತಕ್ಕಂಥ ಸ್ಥಳದಲ್ಲಿ ಪೇಸ್ಟ್ ಆಗುತ್ತೆ. ಹೀಗೆ ಕಟ್ ಅಂದರೆ ಕತ್ತರಿಸು, ಕಾಫಿ ಅಂದರೆ ನಕಲಿಸು, ಪೇಸ್ಟನ್ನು ಅಂಟಿಸು. ನೀವು ಕಟ್ ಮಾಡಿ ಅಥವಾ ಕಾಫಿನ ಮಾಡಿ ಅದು ನೆಕ್ಸ್ಟ್ ನೀವು ಪೇಸ್ಟ್ ಮಾಡಲೇಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಫಾರ್ಮ್ಯಾಟ್ ಪೇಂಟ್ಸ್ ಅಂತ ಇದೆ. ಫಾರ್ಮ್ಯಾಟ್ ಪೇಂಟ್ಸ್ ಅಂದರೆ ನೋಡಿ, ನಾನು ಈ ಟೆಕ್ಸ್ಟಿಗೆ ಸ್ವಲ್ಪ ಇಫೆಕ್ಟ್ ಕೊಡ್ತಾ ಇದ್ದೀನಿ. ಸೊ ಎಕ್ಸಾಂಪಲ್ ಎನಿವನ್ ಡಿಫ್ರೆಂಟ್ ಫಾಂಟ್ ಆಗಿ ಹೀಗೆ ಅದು ಜಸ್ಟ್ ಅಲಿಗೇರಿಯನ್ ಫಾಂಟ್ ಸೈಜ್ ಹೀಗೆಲ್ಲ ಕೊಟ್ಟಿರ್ತೀನಿ, ಸ್ವಲ್ಪ ಹಾಗೆ ನೋಡಿ. ಓಕೆ, ಇಲ್ಲಿ ಫಾರ್ಮ್ ಪೇಂಟ್ಸ್ ಅಂತ ಇದೆ ನೋಡಿ, ಕ್ಲಿಕ್ ಮಾಡಿದೆ. ಇದು ಸೆಂಟ್ರಲ್ ಅಲೈನ್ಮೆಂಟ್ ಇದೆ, ಬಿಗ್ ಸೈಜ್ ಫಾಂಟ್ ಇದೆ, ಅಂಡರ್ಲೈನ್ ಇದೆ. ನಾನು ಫಾರ್ಮ್ ಪೇಂಟ್ಸನ್ನು ಯೂಸ್ ಮಾಡಿದೆ. ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನೋಡಿ, ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅದು ನಾರ್ಮಲ್ ಪೋರ್ಷನ್ಗೆ ಬಂತು. ಮೊದಲು ಇದು ಟೆಕ್ಸ್ಟ್ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ನಾರ್ಮಲ್ ಪೋರ್ಷನ್ಗೆ ಬಂತು. ದಿಸ್ ಒನ್ ಫಾರ್ಮ್ಯಾಟ್ ಫೇಂಟ್ಸ್ ಅಂತ ಬರ್ತದೆ. ನೆಕ್ಸ್ಟ್ ಒನ್ ಇನ್ನು ಫಾಂಟ್ ಬಗ್ಗೆ ನೋಡೋಣ. ಏನು ಫಾಂಟ್? ಫಾಂಟ್ ಕನ್ನಡದಲ್ಲಿ ಅಕ್ಷರ ವಿನ್ಯಾಸ ಅಂತ ಕರಿತೀವಿ. ಫಾಂಟಲ್ಲಿ ನಾವು ಗಮನಿಸ್ತಕ್ಕಂತಹ ಡೆಫಾಲ್ಟ್ ಫಾಂಟ್ ನೇಮ್ ಕ್ಯಾಲಿಬ್ರಿ ಬಾಡಿ. MS ವರ್ಡ್ದಲ್ಲಿ ಡೆಫಾಲ್ಟ್ ಫಾಂಟ್ ಯಾವ್ದಿರ್ತದೆ ನೋಡಿ, MS ವರ್ಡ್ ಆಗಿರ್ಬೋದು, ಎಕ್ಸೆಲ್, ಪವರ್ ಪಾಯಿಂಟ್ ಆಗಿರ್ಬೋದು. ನಾವು ಜಸ್ಟ್ ಡೆಫಾಲ್ಟ್ ಫಾಂಟನ್ನು ನೋಡೋದು ಅದು ಕ್ಯಾಲಿಬ್ರಿ ಬಾಡಿ. ಓಲ್ಡ್ 2003 2003 ಅನ್ನುವಂಥ ವರ್ಷನ್ದಲ್ಲಿ ಅಂದರೆ 2003 ವರ್ಷನ್ಸಲ್ಲಿ ಏರಿಯಲ್ ಆರ್ ಟೈಮ್ಸ್ ನ್ಯೂ ರೋಮನ್ ಅಂತ ಹೇಳಿ ಡೆಫಾಲ್ಟ್ ಫಾಂಟ್ ಇತ್ತು. ಈಗ ನಾವು 2007 2010 2013 16 ಇದು ಯೂಸ್ ಮಾಡುವಾಗ ಡೆಫಾಲ್ಟ್ ಫಾಂಟ್ ನೇಮ್ ಏನಿದೆ ಕ್ಯಾಲಿಬ್ರಿ ಬಾಡಿ ಅಂತ ಇರ್ತದೆ. ಓಕೆ, ಈಗ ನಾವು ಯಾವ ಟೆಕ್ಸ್ಟಿಗೆ ಇಫೆಕ್ಟ್ ಕೊಡಬೇಕು ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಫ್ರೆಂಟ್ ಟೈಪ್ ಫಾಂಟ್ಸ್ ಇರ್ತಾವೆ, ಕ್ಲಿಕ್ ಮಾಡಿಕೊಂಡು ಅಲಿಗೇರಿಯನ್ ನುಡಿ ಅಕ್ಷರ, ಓಕೆ, ಎಸೆನ್ಸಿ, FFV, ಅಲಿಗೇರಿಯನ್, ಏರಿಯಲ್ ಬ್ಲ್ಯಾಕ್, ಏರಿಯಲ್ ನ್ಯಾರೋ, ಏರಿಯಲ್ ರೌಂಡೆಡ್ ಎಂಟಿ ಬ್ಲ್ಯಾಕ್, ಹೀಗೆ ಡಿಫ್ರೆಂಟ್ ಟೈಪ್ ಫಾಂಟನ್ನು ನಾವು ಕಾಣಬಹುದು. ನಾನೀಗ ಏರಿಯಲ್ ರೌಂಡೆಡ್ ಎಂಟಿ ಬ್ಲ್ಯಾಕನ್ನು ಕ್ಲಿಕ್ ಮಾಡಿಕೊಂಡೆ. ಹೀಗೆ ಫಾಂಟ್ಗಳಲ್ಲಿ ಡಿಫ್ರೆಂಟ್ ಟೈಪ್ ಫಾಂಟ್ಗಳನ್ನು ನೋಡ್ಕೋಬಹುದು. ಡಿಫ್ರೆಂಟ್ ಟೈಪ್ ಫಾಂಟ್ಸ್ಗಳನ್ನು ನೀವು ಇಲ್ಲಿ ಪಡೆದುಕೊಳ್ಳಬಹುದು. ನಿಮಗೆ ಯಾವ್ದು ಚೆಂದ ಕಾಣಿಸ್ತದೆ. ನಾನೀಗ ಕಾಪರ್ ಬ್ಲ್ಯಾಕನ್ನು ಯೂಸ್ ಮಾಡಿದೆ. ಓಕೆ, ಹೀಗೆ ಡಿಫ್ರೆಂಟ್ ಟೈಪ್ ಫಾಂಟ್ಗಳನ್ನು ನೋಡ್ಕೋಬಹುದು. ಡೆಫಾಲ್ಟ್ ಫಾಂಟ್ ನೇಮ್ ಕ್ಯಾಲಿಬ್ರಿ ಬಾಡಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ನೆನಪಿರಲಿ, ನೀವು ಯಾವುದೇ ಟೆಕ್ಸ್ಟಿಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅದೇ ಟೆಕ್ಸ್ಟಿಗೆ ನಾವು ಇಲ್ಲಿ ಇಫೆಕ್ಟ್ ಕೊಡೋದು ಅಪ್ಲೈ ಆಗ್ತದೆ. ಫಸ್ಟ್ ನೆನಪಿರಲಿ, ಯಾವ ಟೆಕ್ಸ್ಟಿಗೆ ನೀವು ಅಪ್ಲೈ ಮಾಡಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿಕೊಂಡು ದೆನ್ ನಿಮಗೆ ಯಾವ ರೀತಿ ಫಾಂಟ್ ಬೇಕೋ ಆ ಫಾಂಟನ್ನು ನೀವು ಪಡೆದುಕೊಳ್ಬೋದು. ಓಕೆ, ಈಗ ನಾನು ಅಲಿಗೇರಿಯನ್ನು ಯೂಸ್ ಮಾಡಿದೆ. ನೆಕ್ಸ್ಟ್ ಒನ್, ಫಾಂಟ್ ಸೈಜ್. 2003 ಡೆಫಾಲ್ಟ್ ಫಾಂಟ್ ಸೈಜ್ 12 ಇತ್ತು. ಈಗ ನಾವು 2007 2010 2013ಗಳಲ್ಲಿ ಓಪನ್ ಮಾಡಿದಾಗ ಫಾಂಟ್ ಸೈಜ್ ಅಕ್ಷರ ಗಾತ್ರ ಸಾಮಾನ್ಯವಾಗಿ 11 ಇರ್ತದೆ, 11 ಇರ್ತದೆ. ನೋಡಿ, ನಾನೀಗ ಸೆಲೆಕ್ಟ್ ಮಾಡಿಕೊಂಡೆ ಟೆಕ್ಸ್ಟನ್ನು. ಯಾವ ಟೆಕ್ಸ್ಟ್ ಇಫೆಕ್ಟ್ ಕೊಡಬೇಕು ಸೆಲೆಕ್ಟ್ ಮಾಡಿಕೊಂಡು ಫಾಂಟ್ ಸೈಜ್ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಪಡೆದುಕೊಳ್ರಿ. ಹೀಗೆ ಫಾಂಟ್ ಸೈಜ್. ನೆಕ್ಸ್ಟ್ ಒನ್, ನೀವಿಲ್ಲಿ ಎ ಮೇಲೆ ಒಂದು ತ್ರಿಕೋನ ಚಿಹ್ನೆ ಇದೆ ನೋಡಿ ಮೇಲೆ, ದಿಸ್ ಒಂದು ಗ್ರೋ ಫಾಂಟ್ ಅಂತ ಕರಿತೀವಿ. ಗ್ರೋ ಫಾಂಟ್ ಅಂದರೆ ಇನ್ಕ್ರೀಸ್ ಫಾಂಟ್ ಸೈಜ್. ಯಾವ ಟೆಕ್ಸ್ಟಿಗೆ ನೀವು ಇಫೆಕ್ಟ್ ಕೊಡಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ದೆನ್ ಗೋ ಟು ಇನ್ಕ್ರೀಸ್ ಫಾಂಟ್ ಅಥವಾ ಗ್ರೋ ಫಾಂಟ್ ಅಂತ ಕೂಡ ಕರೀತದೆ. ನೋಡಿ, ಮೌಸ್ ಪಾಯಿಂಟರ್ ತಂದಾಗ ತನ್ನ ನೇಮನ್ನು ಕೂಡ ತೋರಿಸ್ತದೆ, ಗ್ರೋ ಫಾಂಟ್ ಆರ್ ಇನ್ಕ್ರೀಸ್ ದ ಫಾಂಟ್ ಸೈಜ್. ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಅಕ್ಷರ ಗಾತ್ರ ಹೆಚ್ಚಿಗೆ ಆಗ್ತಾ ಇದೆ. ದಿಸ್ ಒನ್ ಇನ್ಕ್ರೀಸ್ ಫಾಂಟ್ ಸೈಜ್. ದಿಸ್ ಒನ್ ಡಿಸ್ಕ್ರೀಸ್ ಫಾಂಟ್ ಆರ್ ಸ್ರಿಂಕ್ ಫಾಂಟ್ ಅಂತ ಕೂಡ ಕರಿತೀವಿ. ಹೀಗೆ ನಿಮಗೆ ಇನ್ಕ್ರೀಸ್ ಫಾಂಟ್, ದಿಸ್ ಒನ್ ಡಿಸ್ಕ್ರೀಸ್ ಫಾಂಟ್. ನೆಕ್ಸ್ಟ್ ಒನ್, ಇಲ್ಲಿ ಕ್ಯಾಪಿಟಲ್ ಎ ಮತ್ತು ಸ್ಮಾಲ್ ಎ ಅನ್ನು ನೋಡ್ತಾ ಇದ್ರಿ. ದಿಸ್ ಒನ್ ಚೇಂಜ್ ಕೇಸಸ್ ಅಂತ ಕರಿತೀವಿ. ಚೇಂಜ್ ಕೇಸಸ್ ಅಂದರೆ ನೋಡಿ, ನಾವೀಗ ಟೈಪ್ ಮಾಡಿರ್ತಕ್ಕಂಥ ಒಂದು ಟೆಕ್ಸ್ಟ್ ಇದೆ ಅಂತ ತಿಳ್ಕೊಳ್ರಿ. ಇಲ್ಲಿದೆ
ಈ ಟೆಕ್ಸ್ಟು ಹೇಗಿದೆ ಅಂದರೆ ಸೆಂಟೆನ್ಸ್ ಕೇಸಲ್ಲಿ ಇರ್ತದೆ. ಫಸ್ಟ್ ಆಫ್ ಆಲ್ ಕ್ಯಾಪಿಟಲ್ ಉಳಿದಿರೋ ಸ್ಮಾಲ್ ಲೆಟರ್ಸ್. ಇಲ್ಲಿವರೆಗೆ ಡಾಟ್ ಬಂದ ನಂತರ ಅದು ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಆಫ್ ಆಲ್ ಕ್ಯಾಪಿಟಲ್ ಉಳಿದಿರೋ ಸ್ಮಾಲ್ ಲೆಟರ್ಸ್ ಆಗಿರ್ತದೆ. ದಿಸ್ ಒಂದು ಸೆಂಟೆನ್ಸ್ ಕೇಸ್ ಇದೆ ನೋಡಿ. ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಟೆಕ್ಸ್ಟಿಗೆ ಎಫೆಕ್ಟ್ ಕೊಡಬೇಕು ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ಕ್ಯಾಪಿಟಲ್ ಎ ಮತ್ತು ಸ್ಮಾಲ್ ಎ ಅಂತಿದಿಲ್ಲ, ಕ್ಲಿಕ್ ಮಾಡ್ಕೊಡ್ರಿ. ಟೈಪ್ಸ್ ಆಫ್ ಕೇಸಸ್ 5 ಟೈಪ್ಸ್ ಇದೆ. ಟೈಪ್ಸ್ ಆಫ್ ಕೇಸಸ್ 5 ಟೈಪ್ಸ್ ನೋಡಿ. ನೀವು ಇಲ್ಲಿ ಗಮನಿಸ್ತಕ್ಕಂತಹ ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್, ಕ್ಯಾಪಿಟಲ್ ಈಚ್ ವರ್ಡ್, ಚುಗಲ ಕೇಸ್, ಹೀಗೆ ಎಷ್ಟು ಟೈಪ್ ಇದೆ? 5 ಟೈಪ್ಸ್ ಇದೆ. ನಾವೀಗ ಯೂಸ್ ಮಾಡ್ತಕ್ಕಂಥದ್ದು ಫಸ್ಟ್ ಡೆಫಿಲ್ಡ್ ಏನು ಸೆಂಟೆನ್ಸ್ ಕೇಸಲ್ಲಿ ಇರ್ತದೆ. ಲೋವರ್ ಕೇಸ್ ಆಲ್ ಸ್ಮಾಲ್ ಲೆಟರ್ಸ್, ಸೆಲೆಕ್ಟ್ ಮಾಡಿರ್ತಕ್ಕಂಥ ಟೆಕ್ಸ್ಟ್ ಆಲ್ ಸ್ಮಾಲ್ ಲೆಟರ್ ಆಗಿ ಯೂಸ್ ಆಗುತ್ತೆ. ಅಫರ್ ಕೇಸ್ ಅಂದ್ರೆ ನಾವು ಸೆಲೆಕ್ಟ್ ಮಾಡಿದ ಟೆಕ್ಸ್ಟ್ ಆಲ್ ಕ್ಯಾಪಿಟಲ್ ಲೆಟರ್, ಅಫರ್ ಕೇಸ್ ಆಗಿ ಯೂಸ್ ಆಗುತ್ತೆ, ಕ್ಯಾಪಿಟಲ್ ಲೆಟರ್ಸ್. ನೆಕ್ಸ್ಟ್ ನಾನು ಪ್ಯಾರಾಫಿನ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ದಿಸ್ ಒನ್. ಕ್ಯಾಪಿಟಲ್ ಈಚ್ ವರ್ಡ್, ಪ್ರತಿ ವರ್ಡಲ್ಲಿ ಎವ್ರಿ ಒನ್ ವರ್ಡಲ್ಲಿ ಫಸ್ಟ್ ಆಫ್ ಆಲ್ ಕ್ಯಾಪಿಟಲ್ ಉಳಿದಿರೋ ಸ್ಮಾಲ್ ಲೆಟರ್ಸ್. ಎವ್ರಿ ಒನ್ ವರ್ಡಲ್ಲಿ ಫಸ್ಟ್ ಆಫ್ ಆಲ್ ಕ್ಯಾಪಿಟಲ್ ಉಳಿದಿರೋ ಸ್ಮಾಲ್, ಕ್ಯಾಪಿಟಲ್ ಉಳಿದಿರೋ ಸ್ಮಾಲ್. ಓಕೆ, ಹೀಗೆ ಕ್ಯಾಪಿಟಲ್ ಈಚ್ ವರ್ಡ್. ನೆಕ್ಸ್ಟ್ ಒನ್ ಸೆಲೆಕ್ಟ್ ಯಾವ ಟೆಕ್ಸ್ಟಿಗೆ ಇಫೆಕ್ಟ್ ಕೊಡಬೇಕು ಸೆಲೆಕ್ಟ್ ಮಾಡಿಕೊಂಡು. ನೆಕ್ಸ್ಟ್ ಒನ್ ಚುಗಲಿ ಕೇಸ್. ಚುಗಲಿ ಕೇಸ್ ಅಂದರೆ ಎವ್ರಿ ಒನ್ ವರ್ಡಲ್ಲಿ ಫಸ್ಟ್ ವರ್ಡ್ ಏನಾಗುತ್ತೆ ಸ್ಮಾಲ್ ಆಗಿರ್ತದೆ, ಉಳಿದಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಆಗಿ ಯೂಸ್ ಆಗುತ್ತೆ ಚುಗಲಿ ಕೇಸ್. ಹೀಗೆ ನಾವು ಟೈಪ್ಸ್ ಆಫ್ ಕೇಸಸ್ಗಳಲ್ಲಿ 5 ಟೈಪ್ಸನ್ನು ನೋಡ್ಕೋಬಹುದು. ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಫರ್ ಕೇಸ್, ಕ್ಯಾಪಿಟಲ್ ಈಚ್ ವರ್ಡ್, ಟೋಲ್ ಕೇಸ್. ಇಲ್ಲ ಎಕ್ಸಾಂಪಲ್ ಇದೆ ನೋಡಿ. ಫಸ್ಟ್ ವರ್ಡ್ ಕ್ಯಾಪಿಟಲ್ ಇದೆ, ಉಳಿದ ಸ್ಮಾಲ್ ಲೆಟರ್ಸ್, ದಿಸ್ ಒನ್ ಸೆಂಟೆನ್ಸ್. ಲೋವರ್ ಅಂದ್ರೆ ಆಲ್ ಸ್ಮಾಲ್ ಲೆಟರ್ಸ್, ಅಫರ್ ಅಂದ್ರೆ ಆಲ್ ಕ್ಯಾಪಿಟಲ್ ಲೆಟರ್ಸ್, ಕ್ಯಾಪಿಟಲ್ ಈಚ್ ವರ್ಡ್ ಪ್ರತಿ ವರ್ಡಲ್ಲಿ ಫಸ್ಟ್ ವರ್ಡ್ ಕ್ಯಾಪಿಟಲ್ ಉಳಿದೆಲ್ಲ ಸ್ಮಾಲ್ ಲೆಟರ್ಸ್ ಆಗಿರ್ತದೆ. ಚುಗಲಿ ಕೇಸ್ ಅಂದ್ರೆ ಎವ್ರಿ ಒನ್ ವರ್ಡಲ್ಲಿ ಫಸ್ಟ್ ವರ್ಡ್ ಸ್ಮಾಲ್ ಉಳಿದಿಲ್ಲ ಕ್ಯಾಪಿಟಲ್ ಆಗಿ ಯೂಸ್ ಆಗ್ತದೆ. ಹೀಗೆ ಟೈಪ್ಸ್ ಆಫ್ ಕೇಸಸ್ 5 ಟೈಪ್ಸ್. ನೆಕ್ಸ್ಟ್ ಒನ್, ಈಗ ನೀವು ಇಲ್ಲಿ ಗಮನಿಸ್ತಕ್ಕಂತಹ ಕ್ಲಿಯರ್ ಫಾರ್ಮೆಟ್ ಅಂತಿದೆ. ನಾನು ಆಗ ಹೇಳಿದೆ ಇದು ಫಾರ್ಮ್ ಫೆನ್ಸ್. ಇದೇ ರೀತಿಯಾಗಿ ಇದು ಕೂಡ ವರ್ಕ್ ಯೂಸ್ ಆಗುತ್ತೆ ನೋಡಿ. ಇದು ಸೆಂಟ್ರಲ್ ಅಲೈನ್ಮೆಂಟ್ ಇದೆ, ಅದು ಪೇಜ್ ಲೇಔಟ್ ಸೆಂಟ್ರಲ್ ಅಲೈನ್ಮೆಂಟ್ ಇದೆ, ಫಾಂಟ್ ವಿಗ್ ಇದೆ, ಕಾಫರ್ ಬ್ಲ್ಯಾಕ್ ಫಾಂಟ್ ಇಫೆಕ್ಟ್ ಕೊಟ್ಟಿದ್ದೀವಿ. ಕ್ಲಿಯರ್ ಫಾರ್ಮೆಟ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಾರ್ಮಲ್ ಸಹಜವಾಗಿ ಬಂದ್ಬಿಡ್ತದೆ. ನಾವು ಯಾವುದೇ ರೀತಿ ಇಫೆಕ್ಟ್ ಕೊಟ್ಟಿರ್ಬೋದು ಆ ಟೆಕ್ಸ್ಟಿಗೆ, ಫಾಂಟ್ಸ್ ಇನ್ಕ್ರೀಸ್ ಮಾಡಿರ್ಬೋದು, ಓಕೆ, ಫಾಂಟ್ ಕಲರ್ ಕೊಟ್ಟಿರ್ಬೋದು, ಅಲೈನ್ಮೆಂಟ್ ಚೇಂಜ್ ಮಾಡಿರ್ಬೋದು. ಓಕೆ, ಕ್ಲಿಯರ್ ಫಾರ್ಮೆಟ್ ಅಂದರೆ ನಾರ್ಮಲ್ ಸಹಜವಾಗಿ ಸ್ಥಿತಿಗೆ ಬಂದ್ಬಿಡ್ತದೆ, ನಾರ್ಮಲ್ ಫಾಂಟ್ ಆಗಿ ಬರ್ತದೆ. ಓಕೆ, ನೆಕ್ಸ್ಟ್ ಒನ್ ಇನ್ನು ಫಾಂಟ್ ಸ್ಟೈಲ್ಸ್ ಬಗ್ಗೆ ನೋಡೋಣ. ಸೆಲೆಕ್ಟ್ ಟೆಕ್ಸ್ಟ್ ನೋಡಿ. ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಟೆಕ್ಸ್ಟು ನಾರ್ಮಲ್ ಅಥವಾ ರೆಗ್ಯುಲರ್ ಆಗಿದೆ. ಈಗ ನನಗೆ ಅದರ ಬಗ್ಗೆ ಹೇಳ್ತಾ ಇದ್ದೀನಿ, ಫಾಂಟ್ ಸ್ಟೈಲ್ಸ್ ಬಗ್ಗೆ ಹೇಳಿ ಕೊಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿದೆ. ಸೆಕೆಂಡ್ ಒನ್ ಯಾವುದು ಬೋಲ್ಡ್. ಫಾಂಟ್ ಸ್ಟೈಲ್ಸ್ ಅಲ್ಲಿ ಸೆಕೆಂಡ್ ಯಾವುದು ಬೋಲ್ಡ್. ಫಸ್ಟ್ ರೆಗ್ಯುಲರ್ ಅಥವಾ ನಾರ್ಮಲ್, ಸೆಕೆಂಡ್ ಬೋಲ್ಡ್, ಥರ್ಡ್ ಒನ್ ಇಟಾಲಿಕ್. ಇಟಾಲಿಕ್ ಅಂದ್ರೆ ಸ್ವಲ್ಪ ಓರೆ ಅಕ್ಷರವಾಗಿ ಬರ್ತದೆ. ಇನ್ನು ಫೋರ್ತ್ ಯಾವುದಂದ್ರೆ ಬೋಲ್ಡ್ ವಿತ್ ಇಟಾಲಿಕ್. ಬೋಲ್ಡ್ ಅಂತ ದಪ್ಪಕ್ಷರವಾಗಿ ಇರ್ತದೆ, ಇಟಾಲಿಕ್ ಓರೆ ಅಕ್ಷರವಾಗಿರ್ತದೆ. ಎರಡೂ ಕೂಡಿದಾಗ ಏನಾಗುತ್ತೆ ಬೋಲ್ಡ್ ವಿತ್ ಇಟಾಲಿಕ್ ಅಂತ ಆಗುತ್ತೆ. ಹೀಗೆ ಫಾಂಟ್ ಸ್ಟೈಲ್ಸ್ ಎಷ್ಟು ಟೈಪ್ ಇದೆ? 4 ಟೈಪ್ ಇದೆ. ಒಂದೇದು ರೆಗ್ಯುಲರ್, ಇಟಾಲಿಕ್, ಬೋಲ್ಡ್, ಬೋಲ್ಡ್ ವಿತ್ ಇಟಾಲಿಕ್. ಟೈಪ್ಸ್ ಆಫ್ ಕೇಸಸ್, ಟೈಪ್ಸ್ ಆಫ್ ಫಾಂಟ್ ಸ್ಟೈಲ್ಸ್. ಫಾಂಟ್ ಸ್ಟೈಲ್ಸ್ 4 ಟೈಪ್ ಇದೆ. ನೀವು ಗಮನಿಸಬೇಕು, ಇಲ್ಲಿ ಒಂದು ಪಾಯಿಂಟ್ ಕ್ಲಿಕ್ ಮಾಡ್ಕೊಡ್ರಿ, ಬರ್ತದೆ ನೋಡಿ. ಫಾಂಟ್ ಸ್ಟೈಲ್ಸ್ ರೆಗ್ಯುಲರ್, ಇಟಾಲಿಕ್, ಬೋಲ್ಡ್, ಬೋಲ್ಡ್ ವಿತ್ ಇಟಾಲಿಕ್. ಹೀಗೆ ಟೈಪ್ಸ್ ಆಫ್ ಫಾಂಟ್ ಸ್ಟೈಲ್ಸ್ 4 ಟೈಪ್ಸ್. ಓಕೆ, ನೆಕ್ಸ್ಟ್ ಒನ್ ಇನ್ನು ಅಂಡರ್ಲೈನ್. ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಟೆಕ್ಸ್ಟಿಗೆ ಕೆಳಗೆ ಗೆರೆಯನ್ನು ಕೊಡಬೇಕಾಗಿದೆ, ಅಂಡರ್ಲೈನ್ ಇಫೆಕ್ಟ್ ಕೊಡಬೇಕಾಗಿದೆ. ಸೆಲೆಕ್ಟ್ ಮಾಡಿಕೊಂಡೆ ಅಂಡರ್ಲೈನ್. ಅಂಡರ್ಲೈನ್ ನಿಮಗೆ ಇಫೆಕ್ಟ್, ನಿಮಗೆ ಸಿಂಗಲ್ ಅಂಡರ್ಲೈನ್ ಬೇಕಾ ಸಿಂಗಲ್, ಡಬಲ್ ಬೇಕಾ ಡಬಲ್ ಅಂಡರ್ಲೈನ್, ಡಾರ್ಕ್ ಬೇಕಾ ಡಾರ್ಕ್ ಅಂಡರ್ಲೈನ್ ಅನ್ನು ಕೊಡಬಹುದು. ಹೀಗೆ ಅಂಡರ್ಲೈನ್ ಇಫೆಕ್ಟ್ ಬರ್ತದೆ. ನೆಕ್ಸ್ಟ್ ಒನ್ ಅಂಡರ್ಲೈನ್ ಕಲರ್ ಬೇಕಂದ್ರೆ ಅಂಡರ್ಲೈನ್ ಕಲರ್. ಅಂಡರ್ಲೈನ್ ಕಲರ್ ನಿಮಗೆ ಯಾವ ರೀತಿ ಬೇಕು? ನಾನೀಗ ಜಸ್ಟ್ ಫಾಂಟ್ ರೆಡ್ ಅನ್ನು ನೋಡಿ, ಅಂಡರ್ಲೈನ್ ಕಲರ್ ಕೊಟ್ಟೆ, ರೆಡ್ ಅನ್ನು ಕೊಟ್ಟೆ. ಓಕೆ, ಈ ರೀತಿಯಾಗಿ. ನೆಕ್ಸ್ಟ್ ಒನ್ ಸೆಲೆಕ್ಟ್ ಟೆಕ್ಸ್ಟ್. ಇನ್ನು ಮಿಡಲ್ ಅಂಡರ್ಲೈನ್. ಮಿಡಲ್ ಅಂದ್ರೆ ನಾವು ಸೆಲೆಕ್ಟ್ ಟೆಕ್ಸ್ಟ್ಗೆ ಮಿಡಲ್, ನಡುವೆ ಏನ್ ಬರ್ತದೆ
ನಡುವೆ ನಡುವೆ ಗೆರೆಯನ್ನು ನಾವು ಪಡೆದುಕೊಳ್ಳಬಹುದು, ಮಿಡಲ್ ಅಂಡರ್ಲೈನ್. ನೆಕ್ಸ್ಟ್ ಒನ್ ಇಲ್ಲಿ ಸಬ್ಸ್ಕ್ರಿಪ್ಟ್ ನೋಡಿ. ಇನ್ನು ನೆಕ್ಸ್ಟ್ ಏನು ಹೇಳಿಕೊಡೋಣ, ಸಬ್ಸ್ಕ್ರಿಪ್ಟ್ ಬಗ್ಗೆ ನೋಡೋಣ. ಕಾಣ್ತಾ ಇದಿಲ್ಲ? ಓಕೆ. ನೆಕ್ಸ್ಟ್ ಒನ್ ಸಬ್ಸ್ಕ್ರಿಪ್ಟ್. ಇದು 2 ಏನಾಗಬೇಕು, ನೋಡಿ H2O ಸೆಲೆಕ್ಟ್ ಟೆಕ್ಸ್ಟ್ 2. ಇದು ಕೆಳಗೆ ಬರಬೇಕಂದ್ರೆ ಸಬ್ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ. ಹೊಳೆ ಕ್ಲಿಕ್ ಮಾಡಿದ್ರೆ ನಾರ್ಮಲ್ ಪೋರ್ಷನ್ ಬರ್ತದೆ, ಸಬ್ಸ್ಕ್ರಿಪ್ಟ್. ಓಕೆ. ನೆಕ್ಸ್ಟ್ ಒನ್ ಇದು ಬಿ ಸ್ಕ್ವೇರ್ ಆಗಬೇಕಲ್ಲ, ಸೂಪರ್ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ. ದಿಸ್ ಒನ್ ಸೂಪರ್ ಸ್ಕ್ರಿಪ್ಟ್, ದಿಸ್ ಒನ್ ಸೂಪರ್ ಸ್ಕ್ರಿಪ್ಟ್. ಓಕೆ. ಹೀಗೆ ನಮಗೆ ಅವಶ್ಯಕತೆ ಸೂಪರ್ ಸ್ಕ್ರಿಪ್ಟ್ ಬೇಕಾದ್ರೆ ಸೂಪರ್ ಸ್ಕ್ರಿಪ್ಟ್ ಯೂಸ್ ಮಾಡಿ. ಹೊಳೆ ಕ್ಲಿಕ್ ಮಾಡಿದ್ರೆ ನಾರ್ಮಲ್ ಬರ್ತದೆ, ಇದು ಸಬ್ಸ್ಕ್ರಿಪ್ಟ್, ದಿಸ್ ಒನ್ ಸೂಪರ್ ಸ್ಕ್ರಿಪ್ಟ್. ಓಕೆ. ಇನ್ನು ನೆಕ್ಸ್ಟ್ ಒನ್ ಫಾಂಟ್ ಇಫೆಕ್ಟಲ್ಲಿ ಟೆಕ್ಸ್ಟ್ ಇಫೆಕ್ಟ್ ಅಂತದ. ಟೆಕ್ಸ್ಟ್ ಇಫೆಕ್ಟ್ ಸೆಲೆಕ್ಟ್ ಟೆಕ್ಸ್ಟ್. ಟೆಕ್ಸ್ಟ್ ಇಫೆಕ್ಟ್ ನಿಮಗೆ ಯಾವ ರೀತಿ ಬೇಕು, ಟೆಕ್ಸ್ಟ್ ಇಫೆಕ್ಟ್. ಟೆಕ್ಸ್ಟ್ ಇಫೆಕ್ಟ್ ನಿಮಗೆ ಯಾವ ರೀತಿ ಅವಶ್ಯಕತೆ ಇದೆ ಆ ರೀತಿ ಟೆಕ್ಸ್ಟ್ ಇಫೆಕ್ಟ್ಗಳನ್ನು ಇಲ್ಲಿ ಪಡೆದುಕೊಳ್ಳಬಹುದು. ಓಕೆ. ನೆಕ್ಸ್ಟ್ ಒನ್ ಇಲ್ಲಿ ಟೆಕ್ಸ್ಟ್ ಹೈಲೈಟ್ ಕಲರ್ ಅಂತದ. ಟೆಕ್ಸ್ಟ್ ಹೈಲೈಟ್ ಕಲರ್. ಟೆಕ್ಸ್ಟ್ ಹೈಲೈಟ್ ಕಲರ್ ಅಂದರೆ ನಾವು ಜಸ್ಟ್ ಈಗ ನೋಟ್ಸನ್ನು ಟೈಪ್ ಮಾಡಿರ್ತೀವಿ ಅಂತ ತಿಳ್ಕೊಳ್ರಿ, ಆ ಒಂದು ನೋಟ್ಸ್ ಎಲ್ಲ ಇರ್ಬೋದು. ಅದರಲ್ಲಿ ಇಂಪಾರ್ಟೆಂಟ್ ವರ್ಡ್ಗಳನ್ನು ನಾವೇನು ಮಾಡಬೇಕಾಗಿದೆ, ಹೈಲೈಟ್ ಆಗಿ ಗುರುತಿಸಬೇಕಾಗಿದೆ. ಅವಾಗ ಏನು ಮಾಡಿ, ಇಲ್ಲಿ ಟೆಕ್ಸ್ಟ್ ಹೈಲೈಟ್ ಕಲರ್ ಯೂಸ್ ಮಾಡಿ ನಿಮ್ಗೆ ಯಾವ ಕಲರ್ ಲೈಕ್ ಆಗುತ್ತೋ ಆ ಕಲರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಹೆಚ್ಚಾಗಿ ಎಲ್ಲ ಕಲರ್ ಯೂಸ್ ಮಾಡ್ಬೋದು. ನಾನು ಕ್ವಿಕ್ ಸ್ಟೈಲ್ಸ್ ಗ್ಯಾಲರಿ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ನೋಡಿ ಹೈಲೈಟ್, ಟೆಕ್ಸ್ಟ್ ಹೈಲೈಟ್ ಕಲರ್. ಹೀಗೆ ಟೆಕ್ಸ್ಟ್ ಹೈಲೈಟನ್ನು ಯೂಸ್ ಮಾಡ್ಬೋದು. ನೀವು ಬೇರೆ ಬೇರೆ ಕಲರ್ಸ್ಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಲಿಕ್ಕೆ ಯೂಸ್ ಇದೆ. ಓಕೆ. ಟೆಕ್ಸ್ಟ್ ಹೈಲೈಟ್ ಕಲರ್ಸ್ ಎಲ್ಲಿವರೆಗೆ ಬೇಕು ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ ಹೈಲೈಟ್ಗಳನ್ನು ಕೊಡಬಹುದು. ನೋಡಿ ಈ ಟೆಕ್ಸ್ಟ್ ಹೈಲೈಟ್ ಕಲರ್ಸ್ ಕೊಟ್ರಿ. ಬೈ ಚಾನ್ಸ್ ನಮಗೆ ಇದು ಹೈಲೈಟ್ ಕಲರ್ಸ್ ಬೇಡ, ಚೇಂಜ್ ಮಾಡ್ಕೋಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಟೆಕ್ಸ್ಟ್ ಹೈಲೈಟ್ ಕಲರ್ ನೋ ಕಲರ್ಸ್ ಅಂತ ಕೊಟ್ಬಿಟ್ರೆ ಅಲ್ಲಿ ತಗೊಂಡು ಕಲರ್ಸ್ ರಿಮೂವ್ ಆಗೋ ಕೂಡ ಆಗುತ್ತೆ. ಟೆಕ್ಸ್ಟಿಗೆ ಹೈಲೈಟ್ ಕಲರ್ ಯೂಸ್ ಬೇಕಂದ್ರೆ ಇಲ್ಲಿ ತೆಗೆದುಕೊಳ್ಳಬಹುದು. ಓಕೆ. ನೆಕ್ಸ್ಟ್ ಒನ್ ಫಾಂಟ್ ಕಲರ್ಸ್, ಅಕ್ಷರ ಬಣ್ಣ. ನೋಡಿ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಟೆಕ್ಸ್ಟು ಡೆಫಾಲ್ಟ್ ಫಾಂಟ್ ಕಲರ್ ಏನಿದೆ ಬ್ಲ್ಯಾಕ್ ಆಗಿರುತ್ತೆ. ಅಕ್ಷರ ಬಣ್ಣ ಯಾವುದಿದೆ, ಬ್ಲ್ಯಾಕ್ ಆಗಿದೆ. ಸೆಲೆಕ್ಟ್ ಮಾಡಿಕೊಂಡೆ, ಸೆಲೆಕ್ಟ್ ಫಾಂಟ್ ಕಲರ್ಸ್. ಆಟೋಮೆಟಿಕ್ ಬ್ಲ್ಯಾಕ್ ಆಗಿರ್ತದೆ. ನಿಮಗೆ ಯಾವ ಕಲರ್ ಲೈಕ್ ಆಗುತ್ತೆ ಅದನ್ನ ಕಲರ್ಸನ್ನು ಇಲ್ಲಿ ಪಡೆದುಕೊಳ್ಳಬಹುದು. ಓಕೆ. ಹೀಗೆ ನಾನು ನಿಮಗೆ ಇವಾಗ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ಟಾಪಿಕ್ ಫಾಂಟ್ ಬಗ್ಗೆ. ಹೋಮ್ ಟ್ಯಾಬಲ್ಲಿ ಫಾಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ನೆನಪಿರಲಿ, ಫಾಂಟಲ್ಲಿ ಡೆಫಾಲ್ಟ್ ಫಾಂಟ್ ನೇಮ್ ಕ್ಯಾಲಿಬ್ರಿ ಬೋರ್ಡ್ ಇರ್ತದೆ. ನಾರ್ಮಲ್ ಫಾಂಟ್ ಸೈಜ್ 11 ಇರ್ತದೆ. ಓಕೆ. ಟೈಪ್ಸ್ ಆಫ್ ಫಾಂಟ್ ಸ್ಟೈಲ್ಸ್ 4. ರೆಗ್ಯುಲರ್, ಇಟಾಲಿಕ್, ಬೋಲ್ಡ್, ಬೋಲ್ಡ್ ವಿತ್ ಇಟಾಲಿಕ್ ಅಂತ ಇರ್ತದೆ. ಓಕೆ. ಆಟೋಮೆಟಿಕ್ ಟೈಪ್ಸ್ ಆಫ್ ಕೇಸಸ್ 5 ಟೈಪ್ಸ್ ಕೇಸನ್ನು ಒಳಗೊಂಡಿರ್ತದೆ. ಓಕೆ. ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಆಟೋಮೆಟಿಕ್ ಫಾಂಟ್ ಕಲರ್ ಬ್ಲ್ಯಾಕ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಒನ್ ಪ್ಯಾರಾಫಿ ಬಗ್ಗೆ ಹೇಳ್ಬಿಡೋಣ. ಪ್ಯಾರಾಫಿ ಬಗ್ಗೆ ನೋಡೋಣ. ಓಕೆ. ಸ್ವಲ್ಪ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ. ಹೀಗೆ ನಾನು ಒಂದಷ್ಟು ಟೆಕ್ಸ್ಟ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ. ಓಕೆ. ಈಗ ನಾವು ನಿಮಗೆ ನೆಕ್ಸ್ಟ್ ಪ್ಯಾರಾಫಿ ಬಗ್ಗೆ ನೋಡೋಣ. ಪ್ಯಾರಾಫಿ ಸೆಲೆಕ್ಟ್. ಪ್ಯಾರಾಫಿಯಲ್ಲಿ ಬುಲೆಟ್ಸ್ ಇದೆ, ನಂಬರ್ಸ್ ಇದೆ. ಓಕೆ. ಇವುಗಳ ಬಗ್ಗೆ ನೋಡೋಣ. ಫಸ್ಟ್ ಬುಲೆಟ್ಸ್. ಕನ್ನಡದಲ್ಲಿ ಅಂಶ ಸೂಚಕ ಅಂತ ಕರಿತೀವಿ. ಏನು ಅಂಶ ಸೂಚಕ ಅಂತ ಕರಿತೀವಿ. ನೋಡಿ ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ ಇದೆ, ಇವುಗಳಿಗೆ ನಾವು ಬುಲೆಟ್ಸನ್ನು ಹಾಕಬೇಕಾಗಿದೆ. ಅಂಶ ಸೂಚಕ. ಫಸ್ಟ್ ಸೆಲೆಕ್ಟ್ ಟೆಕ್ಸ್ಟ್ ಬುಲೆಟ್ಸ್.
ಬುಲೆಟ್ಸ್ ನಿಮ್ಗೆ ಯಾವ ರೀತಿ ನೋಡಿ ಇಲ್ಲಿ ರೌಂಡ್ ಆಗಿ ಬರ್ತದೆ. ನಮಗೆ ಡಿಫ್ರೆಂಟ್ ಟೈಪ್ ಬೇಕಾದ್ರೆ ಪಾಯಿಂಟ್ ಕ್ಲಿಕ್ ಮಾಡಿ ಆಗ ನಿಮ್ಗೆ ಯಾವ ರೀತಿ ಬೇಕಾಗಿದೆ ಓಕೆ ಕ್ಲಿಕ್ ಮಾಡಿ. ಇದಕ್ಕಿಂತ ಡಿಫ್ರೆಂಟ್ ಟೈಪ್ ಬೇಕಾಗಿದ್ದಾರೆ ಕ್ಲಿಕ್ ದಿಸ್ ಒನ್, ಡಿಫೈನ್ ನ್ಯೂ ಬುಲೆಟ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಸಿಂಬಲ್ ಅಂತ ಬರಬಹುದು ಅಥವಾ ಪಿಕ್ಚರ್ಸ್ ಅಂತ ಯೂಸ್ ಮಾಡ್ಕೋಬಹುದು. ಸಿಂಬಲ್ ಬೇಕಾ ಸಿಂಬಲ್ ತೆಗೆದುಕೊಡ್ರಿ, ಪಿಕ್ಚರ್ ಬೇಕಾ ಪಿಕ್ಚರ್ಸ್ ಅಂತ ಪಡೆದುಕೊಡ್ರಿ. ಸಿಂಬಲಲ್ಲಿ ನಿಮಗೆ ಯಾವ ರೀತಿ ಬೇಕು ಇಲ್ಲಿ ಹುಡುಕ್ರಿ, ನಿಮಗೆ ಯಾವುದು ಲೈಕ್ ಆಗುತ್ತೆ ಸೆಲೆಕ್ಟ್ ಎನಿ ಒನ್. ಹೀಗೆ ಬುಲೆಟ್ಸ್ ಅನ್ನು ಕೊಡಬಹುದು. ನೆಕ್ಸ್ಟ್ ಒನ್ ನಂಬರ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಂಬರ್ಸ್ ಅನ್ನು ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಬುಲೆಟ್ಸ್ ಅವಶ್ಯಕತೆ ಇದ್ದರೆ ಬುಲೆಟ್ಸ್ ತೆಗೆದುಕೊಡ್ರಿ, ನಂಬರ್ ಬೇಕಾದ್ರೆ ನಂಬರ್ ಅನ್ನು ಪಡೆದುಕೊಳ್ಳಬಹುದು. ಓಕೆ ನೆಕ್ಸ್ಟ್ ಒನ್ ಇಲ್ಲಿ ನಂಬರ್ಸ್ ಅಲ್ಲಿ ನೋಡಿ ಆಲ್ಫಾಬೆಟ್ಸ್ ಆಗಿ ನಾವು ಪಡೆದುಕೊಳ್ಳಬಹುದು ಅಥವಾ ರೋಮನ್ ಅಂಕಿ ಬೇಕಾದ್ರೆ ರೋಮನ್ ಅಂಕಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಓಕೆ ನಂಬರ್ಸ್ ಬೇಕಾದ್ರೆ ನಂಬರ್ಸ್ ಅನ್ನು ಪಡೆದುಕೊಳ್ಳಿ. ಕೆಲವೊಂದಷ್ಟು ಸಂದರ್ಭದಲ್ಲಿ ಈ ನಂಬರ್ಸ್ ಅನ್ನು ಪಡೆದುಕೊಳ್ಳುವಾಗ ನಮಗೆ 1 2 3 ಬದಲಾಗಿ ಬೈ ಚಾನ್ಸ್ ನಮಗೆ ಬೇರೆಯವರು ಕೇಳ್ತಾರೆ ನಮಗೆ ಇಷ್ಟರಿಂದ ಬೇಡ 31 32 33 ಹಿಂಗೆ ಬೇಕಂತ ಹೇಳ್ತಾರೆ, ಅಥವಾ ಬೇರೆ ನಮಗೆ ಎಕ್ಸಾಕ್ಟ್ ಇಷ್ಟರಿಂದ ಬೇಕಂತ ಹೇಳ್ತಾರೆ. ಅವಾಗ ಏನು ಮಾಡಬೇಕು, ಫಸ್ಟ್ ಒಂದು ನಂಬರ್ಸ್ ಈ ರೀತಿ ಕೊಡಿ, ಕ್ಲಿಕ್ ದಿಸ್ ಒನ್, ಸೆಟ್ ನಂಬರ್ ವ್ಯಾಲ್ಯೂ ಅಂತ ಬರಬೇಕು. ಸೆಟ್ ನಂಬರ್ ವ್ಯಾಲ್ಯೂ ಬಂದು ಇಲ್ಲಿ ಸೆಟ್ ವ್ಯಾಲ್ಯೂ ಅಂತ ಇರ್ತದೆ. ನಮ್ಗೆ ಎಲ್ಲಿಂದ ಬೇಕು 31 ಇಂದ ಬೇಕು. ಓಕೆ ನಿಮ್ಗೆ ಎಷ್ಟಲ್ಲಿಂದ ಬೇಕಲ್ಲ ಅಲ್ಲಿಂದ ಕೊಡಿ. ಓಕೆ ನೋಡಿ ಬಂದ 31 32 33 ಹೌದಾ. ಹೀಗೆ ಈ ರೀತಿಯಾಗಿ ನೀವು ಬುಲೆಟ್ಸ್ ಅಂಡ್ ನಂಬರ್ಸ್ ಅನ್ನು ಯೂಸ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಒನ್ ಈಗ ನೆಕ್ಸ್ಟ್ ಇನ್ಕ್ರೀಸ್ ಇಂಡೆಂಟ್ ಅನ್ನು ನೋಡೋಣ. ನಾನೀಗ ಒಂದು ಟೆಕ್ಸ್ಟ್ ಅನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ಇಲ್ಲಿರ್ತಕ್ಕಂಥ ಟೆಕ್ಸ್ಟ್ ಸ್ವಲ್ಪ ಟ್ಯಾಬ್ ಮೂಮೆಂಟ್ ಆಗಬೇಕಾಗಿದೆ. ಸೆಲೆಕ್ಟ್ ಮಾಡ್ಕೊ, ಅದರಲ್ಲಿ ಕರ್ಸರ್ನ ಇಟ್ಟೆ. ಇನ್ಕ್ರೀಸ್ ಇಂಡೆಂಟ್ ಅಂದರೆ 5 ಕ್ಯಾರೆಕ್ಟರ್ ಮೂವ್ ಆಗ್ತಾ ಬರ್ತದೆ. ಇನ್ಕ್ರೀಸ್ ಇಂಡೆಂಟ್. ಡಿಸ್ಕ್ರೀಸ್ ಅಂದ್ರೆ ಲೆಫ್ಟ್ ಸೈಡ್ ಮೂಮೆಂಟ್ ಆಗ್ತದೆ. ಅಥವಾ ನಾ ಈ ಪ್ಯಾರಾಪಿಲಿ ಕರ್ಸರ್ ಇಡ್ತೇನೆ. ಈ ಪ್ಯಾರಾಪಿಲಿ ಕರ್ಸರ್ ಇಟ್ಟೆ. ಇನ್ಕ್ರೀಸ್ ಇಂಡೆಂಟ್ ಆ ಪ್ಯಾರಾಪಿನ ಫೂರ್ತಿ ಏನಾಗುತ್ತೆ ಇಂಡೆಂಟ್ ಆಗ್ತಾ ಇದೆ. ಇನ್ಕ್ರೀಸ್ ಇಂಡೆಂಟ್. ದಿಸ್ ಒನ್ ಡಿಸ್ಕ್ರೀಸ್ ಇಂಡೆಂಟ್. ಏನು ಡಿಸ್ಕ್ರೀಸ್ ಇಂಡೆಂಟ್. ಹೀಗೆ ಆಯ್ತಾ. ದಿಸ್ ಇನ್ಕ್ರೀಸ್ ಇಂಡೆಂಟ್, ದಿಸ್ ಒನ್ ಡಿಸ್ಕ್ರೀಸ್ ಇಂಡೆಂಟ್. ಇನ್ನು ನೆಕ್ಸ್ಟ್ ಒನ್ ಇದು ಶಾರ್ಟ್ ಅಂತ ಬರ್ತದೆ. ಶಾರ್ಟ್ ನೋಡಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ಟೆಕ್ಸ್ಟು ಇದು ಆಲ್ಫಾಬೆಟಿಕ್ ವೈಸ್ ನಾವು ಹೊಂದಿಸಬೇಕಾಗಿದೆ. ಏನು ಆಲ್ಫಾಬೆಟಿಕ್ ವೈಸ್ ಬೇಕಾಗಿದೆ. ನೋಡಿ ನಾನು ಸೆಲೆಕ್ಟ್ ಮಾಡಿದ ಟೆಕ್ಸ್ಟು ಆಲ್ಫಾಬೆಟಿಕ್ ವೈಸ್ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಶಾರ್ಟ್ ಅಂತ ಕ್ಲಿಕ್ ಮಾಡ್ಕೊಡ್ರಿ. ಆಗ ಇಲ್ಲಿ ಶಾರ್ಟ್ ಪ್ಯಾರಾಫೆ ಅಸೆಂಡಿಂಗ್ ಅಂದರೆ ABCD ವೈಸ್ ಬರ್ತದೆ, ಡಿಸೆಂಡಿಂಗ್ ಅಂದರೆ Z ಸೀರೀಸ್ ವೈಸ್ ಬರ್ತದೆ. ಅಸೆಂಡಿಂಗ್ ಅಂತ ಯೂಸ್ ಮಾಡಿದೆ. ಓಕೆ ನೋಡಿ ಹೀಗೆ ನಾವು ABCD ವೈಸ್ ಅನ್ನು ಪಡೆದುಕೊಳ್ಳಬಹುದು. ಶಾರ್ಟ್ ಡಿಸೆಂಡಿಂಗ್ ಅಂದರೆ Z ಸೀರೀಸ್ ಮ್ಯಾಗಿಂದ ಬರ್ತದೆ. ಈ ರೀತಿಯಾಗಿ ಶಾರ್ಟ್ ಅಸೆಂಡ್ ಆ್ಯಂಡ್ ಡಿಸೆಂಡ್ ಅನ್ನು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಒನ್ ಇದು ಪ್ಯಾರಾಫಿಸ್ ಸಿಂಬಲ್. ನಿಮಗೆ ಇದು ಅವಶ್ಯಕತೆ ಏನಿಲ್ಲ, ಯೂಸ್ ಮಾಡಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒನ್ ಇನ್ನು ಪ್ಯಾರಾಫಿಯಲ್ಲಿ ಅಲೈನ್ಮೆಂಟ್ಸ್ ಇದೆ ನೋಡಿ. MS ವರ್ಡ್ ಅಲ್ಲಿ ಟೈಪ್ಸ್ ಆಫ್ ಅಲೈನ್ಮೆಂಟ್ 4 ಟೈಪ್ ಇರ್ತದೆ. ಟೈಪ್ಸ್ ಆಫ್ ಅಲೈನ್ಮೆಂಟ್ 4 ಟೈಪ್ ಇದೆ. ಫಸ್ಟ್ ಒನ್ ಲೆಫ್ಟ್, ಸೆಂಟರ್, ರೈಟ್, ಜಸ್ಟಿಫೈ ಅಂತೇಳಿ. ನೋಡಿ ನಾವು ಡೆಫಾಲ್ಟ್ ಅಲೈನ್ಮೆಂಟ್ ಯಾವ್ದು ಲೆಫ್ಟ್ ಆಗಿರ್ತದೆ. ಡೆಫಾಲ್ಟ್ ಅಲೈನ್ಮೆಂಟ್ ಯಾವ್ದು ಲೆಫ್ಟ್ ಆಗಿರ್ತದೆ. ನೋಡಿ ಇಲ್ಲಿ ಇರುವಂಥ ಟೆಕ್ಸ್ಟ್ ಅಲ್ಲಿ ಕರ್ಸರ್ ಇಟ್ಟಿದ್ದೀನಿ. ಸೆಂಟರ್ ನಡುವೆ ಬಂತು, ಇದು ರೈಟ್. ಓಕೆ ಲೆಫ್ಟ್, ಸೆಂಟರ್, ರೈಟ್. ಯಾವ ಟೆಕ್ಸ್ಟ್ ನೀವು ಇಫೆಕ್ಟ್ ಕೊಡಬೇಕು ಅದರಲ್ಲಿ ಕರ್ಸರ್ ಇಟ್ಟಿರಬೇಕು. ಓಕೆ ಲೆಫ್ಟ್ ಅಲೈನ್ಮೆಂಟ್, ಡೆಫಾಲ್ಟ್ ಅಲೈನ್ಮೆಂಟ್ ಲೆಫ್ಟ್, ಸೆಕೆಂಡ್ ಸೆಂಟರ್, ಥರ್ಡ್ ರೈಟ್. ಇನ್ನು ಫೋರ್ತ್ ಒನ್ ಯಾವುದು ಅಂದರೆ ಜಸ್ಟಿಫೈ. ನೋಡಿ ನಾನು ಈ ಪ್ಯಾರಾಫಿಯಲ್ಲಿ ಕರ್ಸರ್ ಇಟ್ಟಿದ್ದೀನಿ. ಜಸ್ಟಿಫೈ ಅಂದರೆ ಒಂದು ಲೈನ್ ಮುಂದೆ ಹಿಂದೆ ಮುಂದೆ ಅಂದರೆ ಇನ್ಕ್ರೀಸ್ ಡಿಸ್ಕ್ರೀಸ್ ಇದೆ. ಇದು ಪ್ರತಿ ಲೈನಿಂಗ್ ಸ್ಟೇಡಿಯಂ ಬೇಕಂದ್ರೆ ಆ ಒಂದು ಪ್ಯಾರಾಫಿಲ್ ಕರ್ಸರ್ ಇಟ್ಟು ಜಸ್ಟಿಫೈ. ನಾನು ಬೇಕಾದ್ರೆ ಎಷ್ಟು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಆಲ್ ಪ್ಯಾರಾಫಿಲ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಣ್ತಾ ಇದೆಯಲ್ಲ ಇನ್ಕ್ರೀಸ್ ಡಿಸ್ಕ್ರೀಸ್ ಇದೆ. ಜಸ್ಟಿಫೈ ಅಂತ ಕೊಟ್ಟರೆ ಎವ್ರಿ ಒಂದು ಲೈನ್ ಏನಾಯಿತು ಸ್ಟ್ರೇಟ್ ಆಗಿ ಕಾಣ್ತಾ ಇದೆಯಾ. ಹೀಗೆ
ಟೈಪ್ಸ್ ಆಫ್ ಅಲೈನ್ಮೆಂಟ್ 4 ಟೈಪ್, ಲೆಫ್ಟ್, ಸೆಂಟರ್, ರೈಟ್, ಜಸ್ಟಿಫೈ ಅಂತೇಳಿ. ನೆಕ್ಸ್ಟ್ ಒನ್ ಲೈನ್ ಸ್ಪೇಸಿಂಗ್ ಬಗ್ಗೆ ನೋಡೋಣ. ಏನು ಲೈನ್ ಸ್ಪೇಸ್? ಲೈನ್ ಸ್ಪೇಸ್ ಅಂದರೆ ನಾವು ಪ್ಯಾರಾಫಿಲ್ ಕರ್ಸರ್ ಇಟ್ಟಿದ್ದೀನಿ. ಲೈನ್ ಸ್ಪೇಸ್ ಡೆಫಿನೆಟ್ ಲೈನ್ ಸ್ಪೇಸ್ 1.0 ಇರ್ತದೆ. MS ವರ್ಡಲ್ಲಿ ಡೆಫಿನೆಟ್ ಲೈನ್ ಸ್ಪೇಸ್ 1.0 ಇರ್ತದೆ. ನಾರ್ಮಲ್ ಆಗಿ 1.15 ಇರ್ತದೆ. ಆಫೀಸಲ್ಲಿ 1.5 ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಒಂದು ಲೈನಿಂದ ಮತ್ತೊಂದು ಲೈನ್ ಇರುವಂಥ ಅಂತರ. ಅದಕ್ಕಿಂತ ಜಾಸ್ತಿ ಬೇಕಂದ್ರೆ 2.5 3 ಹೀಗೆ ಒಂದು ಲೈನಿಂದ ಮತ್ತೊಂದು ಲೈನ್ ಇರುವಂತಹ ಅಂತರವನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಪಡೆದುಕೊಳ್ಬಹುದು. ಡೆಫಿನೆಟ್ ಇರ್ತದೆ 1.0, ನಾರ್ಮಲ್ 1.15, ಆಫೀಸಲ್ಲಿ 1.5 ಯೂಸ್ ಮಾಡ್ತಾರೆ. ಅಂದರೆ ಓದೋ ಸಂದರ್ಭದಲ್ಲಿ ಒಂದು ಸ್ವಲ್ಪ ಲೈನ್ಗಳ ಅಂತರ ಒಂದು ಸ್ವಲ್ಪ ಇರಬೇಕಾಗತ್ತೆ. ಹೀಗೆ ಯೂಸ್ ಆಗುತ್ತೆ ಲೈನ್ ಸ್ಪೇಸ್. ನೆಕ್ಸ್ಟ್ ಸೆಲೆಕ್ಟ್ ಟೆಕ್ಸ್ಟು. ಶೇಡಿಂಗ್ ಕಲರ್ಸ್, ಶೇಡಿಂಗ್ ಕಲರ್ ಆರ್ ಫಿಲ್ ಕಲರ್ ಅಂತ ಕೂಡ ಕರಿತೀವಿ. ಕ್ಲಿಕ್ ಮಾಡಿ ಶೇಡಿಂಗ್. ನಿಮಗೆ ಪುಸ್ತಕದಲ್ಲಿ ಸೂಚನೆ ಮತ್ತು ಗಮನಿಸಿದಿರೋದು ನೋಡಿ ಆ ರೀತಿಯಾಗಿ ಯೂಸ್ ಆಗುತ್ತೆ. ನಿಮಗೆ ಯಾವ ಪ್ಯಾರಾಫ್ ಇಫೆಕ್ಟ್ ಕೊಡಬೇಕು ಸೆಲೆಕ್ಟ್ ಮಾಡ್ಕೊಳ್ರಿ. ದೆನ್ ಗೋ ಟು ಶೇಡಿಂಗ್. ನಿಮಗೆ ಯಾವ್ದು ಕಲರ್ ಇಷ್ಟ ಆಗುತ್ತಲ್ಲ ಕ್ಲಿಕ್ ಮಾಡಿಕೊಡ್ರಿ. ಮತ್ತು ಅದಕ್ಕೆ ಔಟ್ಸೈಡ್ ಬಾರ್ಡರ್ ಬೇಕಂದ್ರೆ ಬಾರ್ಡರನ್ನು ಯೂಸ್ ಮಾಡಿ. ಔಟ್ಸೈಡ್ ಬಾರ್ಡರ್ ನಿಮಗೆ ರೈಟ್ ಸೈಡ್ ಬೇಕು, ಲೆಫ್ಟ್ ಸೈಡ್ ಬೇಕು, ಟಾಪ್ ಬಾಟಮ್ ಹಿಂಗೆ ಇರ್ತದೆ. ನಮಗೆ ಔಟ್ಸೈಡ್ ಬಾರ್ಡರ್ ಪೂರ್ತಿ ಹೀಗೆ ಏನು ಶೇಡಿಂಗ್ ಕಲರ್ ಆ್ಯಂಡ್ ಬಾರ್ಡರ್ ಇಫೆಕ್ಟ್. ಇಷ್ಟು ನಾವು ನಿಮಗೆ ಈಗ ಹೇಳಿದಿರ್ತಕ್ಕಂಥ ಟಾಪಿಕ್ ಪ್ಯಾರಾಫಿ ಬಗ್ಗೆ. ಓಕೆ, ನಾವು ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ MS ವರ್ಡಲ್ಲಿ ಹೋಮ್ ಟ್ಯಾಬನ್ನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ದೀನಿ. ಕ್ಲಿಪ್ಬೋರ್ಡ್, ಫಾಂಟ್, ಪ್ಯಾರಾಫಿ ಬಗ್ಗೆ ಹೇಳಿದೆ. ಇನ್ನೂ ಸ್ವಲ್ಪ ಇಲ್ಲಿ ಸ್ಟೈಲ್ಸ್ ಬಗ್ಗೆ ಇದೆ, ಅದನ್ನಷ್ಟು ಹೇಳಿ ಮುಗಿಸಿಬಿಡೋಣ. ಓಕೆ, ಎಡಿಟಿಂಗ್ ಬಗ್ಗೆ ನೀವಿಲ್ಲಿ ಪುಸ್ತಕದಲ್ಲಿ ನೋಡ್ತೀರಿ ಕೆಲವೊಂದಷ್ಟು ಹೆಡ್ಡಿಂಗ್ ಇರ್ತದೆ ನೋಡಿ. ಈಗ ಸ್ಟೈಲ್ಸ್ ಬಗ್ಗೆ ನೋಡೋಣ. ನಾವು ವರ್ಕ್ ಮಾಡುವಾಗ MS ವರ್ಡ್ ಫಸ್ಟ್ ಓಪನ್ ಮಾಡಿದಾಗ ನಾರ್ಮಲ್ ಅಲ್ಲೇ ಇರ್ತದೆ. ನಾರ್ಮಲ್. ಈ ಸೆಕೆಂಡ್ ನೋ ಸ್ಪೇಸ್ ಅಂದರೆ ಒಂದು ಲೈನಿಂದ ಮತ್ತೊಂದು ಲೈನಿಗೆ ಹೆಚ್ಚಾಗಿ ಡಿಸ್ಟೆನ್ಸ್ ಇರುವುದಿಲ್ಲ. ನೋ ಸ್ಪೇಸನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಟೈಮ್ ನೀವು ವರ್ಕ್ ಮಾಡೋ ಸಂದರ್ಭದಲ್ಲಿ ಟಾಪಲ್ಲಿ ಇಲ್ಲಿ ನೋಡಿ ಹೆಡ್ಡಿಂಗ್ ಇರ್ತಾವೆ. ಸೆಲೆಕ್ಟ್ ಮಾಡಿಕೊಂಡು ಹೆಡ್ಡಿಂಗ್ 1 ಸೆಲೆಕ್ಟ್, ಹೆಡ್ಡಿಂಗ್ 1 ಟೈಟಲ್ಗಳಿಗೆ ಹೆಡ್ಡಿಂಗ್ 1 ಅಂತ ಹಿಂಗೆ ಒಂದು ಹೆಡ್ಡಿಂಗ್ ಕೊಡಬಹುದು. ಓಕೆ, ಈ ರೀತಿಯಾಗಿ ಹೆಡ್ಡಿಂಗ್ಸ್ ಪಡೆದುಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ಹೀಗೆ ಡಿಫ್ರೆಂಟ್ ಟೈಪ್ ಸ್ಟೈಲ್ಸ್ ಇರ್ತದೆ. ನಿಮಗೆ ಇಲ್ಲಿ ಹೆಚ್ಚಾಗಿ ಯೂಸ್ ಮಾಡೋದು ನಾರ್ಮಲ್ ಆಗಿರ್ತದೆ. ಮತ್ತು ನೋ ಸ್ಪೇಸ್ ಯೂಸ್ ಮಾಡ್ತೀವಿ. ಹೆಡ್ಡಿಂಗ್ ಅದು ಬೇಕಾದರೆ ಹೆಡ್ಡಿಂಗ್ 1 ಅಥವಾ ಹೆಡ್ಡಿಂಗ್ 2 ಅನ್ನು ಯೂಸ್ ಮಾಡಿದರೆ ಉತ್ತಮ. ನೆಕ್ಸ್ಟ್ ಒನ್, ಇನ್ನು ಚೇಂಜ್ ಸ್ಟೈಲ್ಸ್. ಚೇಂಜ್ ಸ್ಟೈಲಲ್ಲಿ ಸ್ಟೈಲ್ ಸೆಟ್ ನಾವು ಯೂಸ್ ಮಾಡ್ತಕ್ಕಂಥ ವರ್ಷನ್ 2010 ಆದರೆ 2010 ಅಂತ ಯೂಸ್ ಮಾಡಿ. ಓಕೆ, ನಿಮ್ಗೆ ಯಾವ ರೀತಿ ಸ್ಟೈಲ್ಸ್ ಬೇಕು ಆ ರೀತಿಯಲ್ಲಿ ವರ್ಡ್ 2010. ಓಕೆ, ಇನ್ನು ಲಾಸ್ಟ್ ಒನ್ ಎಡಿಟಿಂಗ್ ಇದೆ. ಎಡಿಟಿಂಗಲ್ಲಿ ಇಲ್ಲಿ 4 ಆಪ್ಷನ್ಸ್ ಬರ್ತವೆ. ಫೈಂಡ್, ರಿಪ್ಲೇಸ್, ಗೋ ಟು ಮತ್ತು ಸೆಲೆಕ್ಟ್ ಇರ್ತದೆ. ಫಸ್ಟಿಗೆ ಫೈಂಡ್ ಬಗ್ಗೆ ನೋಡೋಣ. ಫೈಂಡ್ ಅಂದರೆ ಹುಡುಕು ಅಥವಾ ಗುರುತಿಸು. ಇದರಲ್ಲಿರುವಂತಹ ಒಂದು ಯಾವುದೇ ಒಂದು ವರ್ಡ್ ಆಗಿರ್ಬೋದು ಅಥವಾ ನಂಬರ್ಗಳನ್ನು ನಾವು ಫೈಂಡ್ ಔಟ್ ಮಾಡಬಹುದು. ಸೊ ಎಕ್ಸಾಂಪಲ್ ಫೈಂಡ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನ್ಯಾವಿಗೇಷನ್ ಫೈಂಡ್ ಡೈಲಾಗ್ ಬಾಕ್ಸ್ ಬಂತು. ಇದರಲ್ಲಿರುವಂಥ ಯಾವುದೇ ಒಂದು ವರ್ಡ್, ಸೊ ಎಕ್ಸಾಂಪಲ್ ಯುವರ್ ಅಂತ ಕೊಟ್ಟ ನೋಡಿ. ಇಲ್ಲಿ ಯುವರ್ ಅಂತಕ್ಕಂಥ ವರ್ಡ್ಗಳು ಎಲ್ಲೆಲ್ಲಿದೆ ಅಷ್ಟು ಫೈಂಡ್ ಆಯಿತು. ಫೈಂಡ್ ಅಂದರೆ ಹುಡುಕು ಅಥವಾ ಗುರುತಿಸು. ನೆಕ್ಸ್ಟ್ ಒನ್ ಫೈಂಡ್. ಇನ್ನೊಮ್ಮೆ ನೋಡಿ, ನಾನೀಗ ಟ್ಯಾಬ್ ಅಂತ ಕೊಡ್ತೀನಿ. ಏನು ಟ್ಯಾಬ್, ಇದರಲ್ಲಿರುವಂತಹ ಯಾವುದೇ ಒಂದು ವರ್ಡನ್ನು ನಾವು ಹುಡುಕ್ಲಿಕ್ಕೆ ಫೈಂಡ್ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇನ್ನು ರೀಪ್ಲೇಸ್ ಅಂತದ. ರೀಪ್ಲೇಸ್ ಅಂತ ಕ್ಲಿಕ್ ಮಾಡಿದರೆ ನೋಡಿ, ರೀಪ್ಲೇಸ್ ಅಂತ ಕ್ಲಿಕ್ ಮಾಡ್ತೀನಿ. ಆಗ ಇಲ್ಲಿ ಫೈಂಡ್ ಆ್ಯಂಡ್ ರೀಪ್ಲೇಸ್ ಡೈಲಾಗ್ ಬಾಕ್ಸ್ ಬರ್ತದೆ. ನಾನೀಗ ಇದರಲ್ಲಿರುವಂಥ ಒಂದು ವರ್ಡನ್ನು ಹುಡುಕ್ತೀನಿ, ಅದರ ಬದಲಾಗಿ ಬೇರೆ ಒಂದು ವರ್ಡನ್ನು ಆ್ಯಡ್ ಮಾಡೋಣ. ಸೊ ಎಕ್ಸಾಂಪಲ್ ದ್ಯಾಟ್ ಅಂತ ಕೊಟ್ಟ. ದ್ಯಾಟ್ ಇದರಲ್ಲಿರುವಂತಹ ಒಂದು ವರ್ಡ್. ಓಕೆ, ದ್ಯಾಟ್ ಅಂತ ಕೊಟ್ಟು ಅದರ ಬದಲಾಗಿ ದಿಸ್ ಅಂತ ಕೊಡ್ತೀನಿ. ಫೈಂಡ್ ಆಯ್ತಾ? ಫೈಂಡ್ ವಾಟ್ ನಾವೇನು ಹುಡುಕಬೇಕಾಗಿದೆ? ದ್ಯಾಟ್ ಸೆಲೆಕ್ಟ್ ಆಯ್ತಾ? ಇದ್ರ ಬದಲಾಗಿ ನಮಗೆ ದ್ಯಾಟ್ ಬದಲಾಗಿ ಏನು ಬೇಕು? ರಿಪ್ಲೇಸ್ ದಿಸ್ ಅಂತ ಬೇಕಾಗಿದೆ. ನಮಗೆ ಈ ವರ್ಡನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ರಿಪ್ಲೇಸ್ ಅಂತ ಕೊಡಬೇಕು.
ಆಯ್ತು ನೋಡಿ. ಇಲ್ಲಿ ಒಂದೇ ಸಂದರ್ಭದಲ್ಲಿ ದ್ಯಾಟ್ ಅನ್ನುವಂತಹ ಆಲ್ ವರ್ಡ್ಗಳು ದಿಸ್ ಅಂತ ಆಗಬೇಕಾದ್ರೆ ರೀಪ್ಲೇಸ್ ಆಲ್ ಅಂತ ಕೊಟ್ಬಿಟ್ರೆ ನೋಡಿ ಟೋಟಲಿ ಎಷ್ಟು 48 ಪ್ಲೇಸ್ಮೆಂಟ್ ಅಲ್ಲಿ 48 ಏನು ರಿಪ್ಲೇಸ್ಮೆಂಟ್ ಆಯಿತು. ಹೀಗೆ ರೀಪ್ಲೇಸ್ ಯೂಸ್ ಆಗುತ್ತೆ. ರೀಪ್ಲೇಸ್ ಅಂದ್ರೆ ಇದರಲ್ಲಿರುವಂಥ ಒಂದು ವರ್ಡನ್ನು ಹುಡುಕಿ ಅದರ ಬದಲಾಗಿ ಬೇರೆ ಒಂದು ವರ್ಡನ್ನು ಆ್ಯಡ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಇನ್ನು ಇಲ್ಲಿ ಫೈಂಡ್ ಅಂದ್ರೆ ಇದರಲ್ಲಿರುವಂಥ ಒಂದು ವರ್ಡನ್ನು ಹುಡುಕೋದು. ರೀಪ್ಲೇಸ್ ಅಂದ್ರೆ ಒಂದು ವರ್ಡನ್ನು ಹುಡುಕಿ ಅದರ ಬದಲಾಗಿ ಬೇರೆ ಒಂದು ವರ್ಡನ್ನು ಆ್ಯಡ್ ಮಾಡೋದು. ಲಾಸ್ಟ್ ಗೋ ಟು ಅಂತಿದೆ. ಗೋ ಟು ಅಂದ್ರೆ ನಾವು ಟೋಟಲಿ ನೆನಪಿರಲಿ ಈ ಒಂದು ಡಾಕ್ಯುಮೆಂಟಲ್ಲಿ ಎಷ್ಟು ಪೇಜ್ ಟೈಪ್ ಮಾಡಿವಿ 2 of 7 ಅಂದರೆ 7 ಪೇಜನ್ನು ಕ್ರಿಯೇಟ್ ಮಾಡಿದ್ದೀವಿ. 7 ಪೇಜನ್ನು ಕ್ರಿಯೇಟ್ ಮಾಡಿದ್ದೀವಿ. ಎಷ್ಟನೇ ಪೇಜಲ್ಲಿ ಇದ್ದೀವಿ? ಸೆಕೆಂಡ್ ಪೇಜಲ್ಲಿ ಇದ್ದೀವಿ. ನಾವು ಸಡನ್ಲಿ ನಾವೀಗ 1ನೇ ಪೇಜಿಗೆ ಹೋಗಬೇಕು ಅಥವಾ 7ನೇ ಪೇಜಿಗೆ ಹೋಗಬೇಕು. ಪ್ರೆಸೆಂಟ್ ನಾನೀಗ ಗೋ ಟು ಬಗ್ಗೆ ಹೇಳ್ತಾ ಇದ್ದೀನಿ. ಗೋ ಟು ಬಗ್ಗೆ ಹೇಗೆ ನೋಡಿ, ರಿಪ್ಲೇಸ್ ಕ್ಲಿಕ್ ಮಾಡಿ ಇಲ್ಲಿ ಗೋ ಟು ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಗೋ ಟು ವಾಟ್ ಪೇಜ್, ಎಷ್ಟನೇ ಪೇಜಿಗೆ ಹೋಗಬೇಕು? ಎಂಟರ್ ದ ಪೇಜ್ ನಂಬರ್ 7 ಅಂತ ಕೊಟ್ಟೆ. 7 ಕೊಟ್ಟು ಗೋ ಅಂತ ಕೊಟ್ಟರೆ 7 ಪೇಜಿಗೆ ಬಂದ್ವಿ. ಎಂಟರ್ ದ ಪೇಜ್ ನಂಬರ್ ನಾನೀಗ 3 ಅಂತ ಕೊಟ್ಟೆ. ಗೋ ಅಂತ ಕೊಟ್ಟರೆ 3rd ಪೇಜಿಗೆ ಬಂದ್ವಿ. ಓಕೆ, ಹೀಗೆ ಯೂಸ್ ಆಗುತ್ತೆ. ಲಾಸ್ಟ್ ಒನ್ ಸೆಲೆಕ್ಟ್ ಆಲ್ ಅಂತ ಕೊಟ್ಟರೆ, ಒಂದು ನಿಮಿಷ ವೇಟ್ ಮಾಡು. ಸೆಲೆಕ್ಟ್ ಆಲ್ ಅಂದ್ರೆ ನಾವು ಟೈಪ್ ಮಾಡಿರ್ತಕ್ಕಂಥ ಆಲ್ ಟೆಕ್ಸ್ಟ್ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಲ್ ಮೀನ್ಸ್ ಇದರಲ್ಲಿ ಆಲ್ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯೂಸ್ ಆಯಿತು. ಹೀಗೆ ಎಮ್ ಎಸ್ ವರ್ಡಲ್ಲಿ ಏನು ಹೋಮ್ ಟ್ಯಾಬ್ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳೇನಾದರೂ ಇದ್ರೆ ಓಕೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಾನು ಕಂಪಲ್ಸರಿ ನಿಮಗೆ ಉತ್ತರಿಸಿ ಆ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಿಕೊಡ್ತೀನಿ. ಓಕೆ, ಆ್ಯಂಡ್ ನಿಮ್ಮ ಡೌಟ್ಸ್ ಇದ್ದರೆ ನಿಮ್ಮ ಡೌಟ್ಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನೀವು ನೋಡುವಂತಹ ವಿಡಿಯೋದಲ್ಲಿ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.